ಎವ್ರಿವನ್, ನಾನು ನಿಮಗೆ ಹೇಗೆ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಇದು ನನಗೆ ಗಿಫ್ಟಾಗಿ ಬಂದಿದ್ದು. ಇದು ಒಂದು ತವಾ ಬಂದಿದೆ, ನನಗೆ ಕಾಂಬೋ ಆಫರಲ್ಲಿ ಸಿಕ್ಕಿದೆ. ಇದು ಒಂದು ದೋಸೆ ತವಾ ಸಿಕ್ಕಿದೆ ಇದು. ಮತ್ತು ಒಂದು ಕಡಾಯಿ ಇದೆ, ಐರನ್ ಕಡಾಯಿ. ಮತ್ತು ಒಂದು ಫ್ಯಾನ್ ಸಿಕ್ಕಿದೆ. ಇದು ಒಂದು ತಡ್ಕ ಫ್ಯಾನ್ ಸಿಕ್ಕಿದೆ. ಇಂಡಸ್ ವ್ಯಾಲಿ ಕುಕ್ವೇರ್ ಏನಿದೆಯಲ್ಲ, ಅದು ನ್ಯಾಚುರಲಿ ಕುಕ್ವೇರ್ ಇದೆ ಅದು. ಮತ್ತು ಸಿಕ್ಕಿದೆ ಇದು. ಈಟ್ಸನ್ನು ಅಂದರೆ ಬಿಸಿ ಯಾವಾಗಲೂ ಸ್ವಲ್ಪ ಬಿಸಿ ಮಾಡಿದ್ರೆ ತುಂಬ ತನಕ ಬಿಸಿ ಇರುತ್ತೆ ಇದು. ಇದನ್ನು ಹೇಗೆ ಯೂಸ್ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ಒಂದು ಸ್ವಲ್ಪ ಸೋಪಿಂದ ವಾಶ್ ಮಾಡ್ಕೊತಾ ಇದ್ದೀನಿ. ಎರಡೂ ಕಡೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಒಂದೆರಡು ಸರಿ ವಾಶ್ ಮಾಡ್ಕೊಳ್ಳಿ. ತವಾದ ಹೆಡ್ಜಲ್ಲೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿಕೊಂಡು ದೋಸೆ ತವಾನ ಇಟ್ಕೊಂಬಿಡೋಣ. ದೋಸೆ ತವ ಸ್ವಲ್ಪ ಹೀಟ್ ಆಗೋಕ್ಕೆ ಬಿಟ್ಬಿಡೋಣ. ಈಗ ಅದು ನೀರೆಲ್ಲ ಇದಾಗಿಬಿಟ್ಟಿದೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಕಾಟನ್ ಬಟ್ಟೆಯಿಂದ ಇಲ್ಲ ಟಿಶ್ಯೂ ಪೇಪರಿಂದ ಅದು ನೀಟಾಗಿ ಒರೆಸ್ಕೊಳ್ಳೋಣ. ಎಲ್ಲ ಫುಲ್ಲು ಸೈಡಲ್ಲೆಲ್ಲ ಒರೆಸ್ಕೊಂಬಿಡೋಣ. ಸ್ವಲ್ಪ ನೀರು ಸಿಂಪಡಿಸ್ಕೊಂಡು ಮತ್ತೆ ಕಾಟನ್ ಬಟ್ಟೆಯಿಂದ ಅದನ್ನು ಒರೆಸ್ಕೊಳ್ಳೋಣ. ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸರಿ ಒರೆಸ್ಕೊಳ್ಳೋಣ ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ. ಹೀಗೆ ಒಂದು 2-3 ಸರಿ ಮಾಡ್ತಾಯಿರಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ ಅದರಲ್ಲಿ. ಈಗ ಈರುಳ್ಳಿ ತಗೊಂಡ್ಬಿಡೋಣ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಒರೆಸ್ಕೊಂಡ್ಬಿಡೋಣ. ಈ ರೀತಿ ಮಾಡೋದ್ರಿಂದ ಅದು ಸ್ವಲ್ಪ ನಾನ್ ಸ್ಟಿಕ್ಕಾಗಿ ಕನ್ವರ್ಟ್ ಆಗುತ್ತೆ. ಈಗ ಪ್ಯಾನ್ನ ವಾಶ್ ಮಾಡ್ಕೊತಿದ್ದೀನಿ ಅದೇ ರೀತಿಲಿ. ಇದನ್ನು ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡೋದು. ನೀರು ಹಾಕ್ಕೊಂಬಿಟ್ಟು ಮತ್ತೊಂದು ಸರಿ ಒರೆಸ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ.
ಈಗ ತಡ್ಕ ಪ್ಯಾನ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಈ ಇಂಡಸ್ ವ್ಯಾಲಿ ಕುಕ್ವೇರ್ ಸೆಟ್ ಏನಿದೆಯಲ್ಲ, ಇದು ಗ್ಯಾಸನ್ನು ಸೇವ್ ಮಾಡುತ್ತೆ. ಒಂದು ಸರಿ ಬಿಸಿ ಆದರೆ ತುಂಬ ತನಕ ಬಿಸಿ ಇರುತ್ತೆ ಅದು. ಎಲ್ಲಾದರೂ ನಿಮಗೆ ಆಕಸ್ಮಿಕವಾಗಿ ಸ್ವಲ್ಪ ಅದರಲ್ಲಿ ಇನ್ನೂ ಕಪ್ಪು ಕಪ್ಪು ಹಾಗೆ ಉಳೀತು ಅಂತಂದರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಗಂಟೆ ಬಿಟ್ಬಿಟ್ಟು ಅದನ್ನು ಬ್ರಷಿಂದ ವಾಶ್ ಮಾಡ್ಬೋದು. ತಿಕ್ಕಿ ವಾಶ್ ಮಾಡಿದ್ರೆ ಅದು ನಾವು ಅಡುಗೆ ಮಾಡುವಾಗ ಕಪ್ಪು ಕಪ್ಪಾಗಿ ಬರೋದಿಲ್ಲ. ಉಪ್ಪು ಹಾಕಿ 1 ಗಂಟೆ ಬಿಟ್ಬಿಡಬೇಕು. ಈಗ ಅದು ನಾವೇನು ಕುಕ್ವೇರ್ ಎಲ್ಲ ಇದು ಮಾಡಿದ್ದೀವಲ್ಲ, ಈಗ ಅದನ್ನು ತಣ್ಣಗೆ ಆದ ತಕ್ಷಣ ಬ್ಯಾಕ್ ಸೈಡೂ ಕೂಡ ಎಣ್ಣೆ ಹಚ್ಚಿಬಿಟ್ಟು ಒಂದು 2-3 ನಿಮಿಷ ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಬಿಟ್ಬಿಡಬೇಕು. ಈಗ ಇದೆಲ್ಲ ರೆಡಿಯಾಗಿದೆ. ಫಸ್ಟಿಗೆ ಯೂಸ್ ಮಾಡೋರಿಗೆ ನಿಮಗೆ